ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಶಬರಿಮಲೆ ಯಾತ್ರೆಗಳ ಬಗ್ಗೆ ನಾನು ಅಪ್ಡೇಟನ್ನು ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನಿನ್ನೆಯಿಂದ ದೇವಸ್ಥಾನ ಬಂದು ಓಪನ್ ಆಗಿದೆ. ಅಂದರೆ 2025 ನವೆಂಬರ್ 16ನೇ ತಾರೀಕು ಸಂಜೆ 5 ಗಂಟೆಗೆ ದೇವಸ್ಥಾನ ಓಪನ್ ಆಗಿದೆ. ಇವತ್ತಿನ ಮಂಡಲ ರಥಾಚರಣೆ ಪ್ರಾರಂಭವಾಗುತ್ತೆ. ಇಲ್ಲಿ ಸೈಡಲ್ಲಿ ಒಂದು ವಿಡಿಯೋ ಹಾಕ್ತೀನಿ. ಸೊ ಆ ಒಂದು ವಿಡಿಯೋನ ನೋಡಿ. ಏನಿದೆ ಇವತ್ತಿನ ಅಪ್ಡೇಟ್ ಅಂತ ಹೇಳಿದರೆ ಸಿಂಪಲಾಗಿ ತಿಳಿಸ್ಬಿಡ್ತೀನಿ. ಸೊ ವರ್ಚುವಲ್ ಕ್ಯೂ ಟಿಕೆಟ್ ಬುಕ್ಕಿಂಗ್ ಅಂತ ನಾನು ಹೇಳ್ತಾ ಇರ್ತೀನಿ, ಪ್ರತಿ ವರ್ಷ ನಾನು ಹೇಳ್ತಾ ಇರ್ತೀನಿ. ಸೊ ಈ ವರ್ಷನೂ ಅದನ್ನೇ ರಿಮೈಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಪಂಪಾದಲ್ಲೇ ಇಷ್ಟು ಜನ ಇದ್ದಾರೆ. ವೆಹಿಕಲ್ಸು ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ವೆಹಿಕಲ್ಸು ಜಾಮ್ ಆಗಿದೆ. ಟಿಕೆಟಿಗೋಸ್ಕರ 2 ದಿನ ಕಾಯುವಂಥ ಪರಿಸ್ಥಿತಿ ಆಗಿದೆ ಅಲ್ಲಿ. ಸೊ ನಿನ್ನೆ ಸ್ಪಾಟ್ ಬುಕ್ಕಿಂಗ್ ಬಂದು ನಮಗೆ 20,000 ಜನರಿಗೆ ಮಾತ್ರನೇ ಸ್ಪಾಟ್ ಬುಕ್ಕಿಂಗ್ ಇರುವಂಥದ್ದಾಗಿದೆ. ಬಟ್ ಆ 20,000 ಜನರು ಮುಗಿದು ನಿನ್ನೆ ಟಿಕೆಟ್ ಸಿಗದೇ ಇರೋರು ಇವತ್ತು ಟಿಕೆಟ್ ತೊಗೊತಾ ಇದ್ದಾರೆ. ಅಂದರೆ ಇವಾಗ ನಿಮ್ಮ ಜೊತೆ ಯಾರೆಲ್ಲ ಯಾತ್ರೆಯನ್ನು ಮಾಡ್ತಾರೆ, ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರಲ್ವ, ಸೊ ಅವರಿಗೆ ಸ್ವಲ್ಪ ಜನ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅಂತಲೇ ಭಾವಿಸಿ. ಇನ್ನು ಸ್ವಲ್ಪ ಜನ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ, ನೀವು ಬುಕ್ಕಿಂಗ್ ಮಾಡ್ಕೊಂಡೇ ಇರೋರು ಸಂಬಂಧ ಸೊ ಬುಕ್ಕಿಂಗ್ ಮಾಡಿದವ್ರಿಗೂ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಹೋಗಿರ್ತಾರೆ, ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಟಿಕೆಟನ್ನು, ನಾನು ಟಿಕೆಟ್ ಬಿಟ್ಟಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಟಿಕೆಟ್ ಬಿಟ್ಟಿದ್ದಾರೆ 3 ತಿಂಗಳದ್ದು, ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಏನು ಮಾಡ್ತೀರಾ, ಸ್ಪಾಟ್ ಬುಕ್ಕಿಂಗ್ ಇದೆ ಅಲ್ಲ, ದೇವಸ್ಥಾನ ಇವತ್ತು ಓಪನ್ ಆಗಿದೆ, ದೇವಸ್ಥಾನ ಇನ್ನೇ ಓಪನ್ ಆಗಿದೆ, ಜನ ಇರೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಆ ಥರ ನೆಗ್ಲೆಕ್ಟ್ ಮಾಡಿಬಿಡಿ. ನೀವು ಯಾತ್ರೆ ಮಾಡೋದೇ ನಿಜ ಇದೆ ಅಂತ ಹೇಳಿದಾಗ ಸೊ ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದು ಕೋವಿಡ್ ಟೈಮಿಂದ ಇದು ಕಂಪಲ್ಸರಿ ಮಾಡಿದ್ದಾರೆ. ನೀವೇನು ಪ್ರತಿ ವರ್ಷ ಹೊಸ ಐ ಡಿ ಕ್ರಿಯೇಟ್ ಮಾಡಬೇಕು, ಹೊಸದಾಗಿ ಮಾಡ್ಕೋಬೇಕು ಅನ್ನೋದು ಏನಿರಲ್ಲ. ಒಂದು ಸಲ ನಿಮ್ಮ ಆಧಾರ್ ನಂಬರ್ ಅಥವಾ ಒಂದು ಸಲ ನಿಮ್ಮ ವೋಟರ್ ಐ ಡಿಯಿಂದ ಏನಾದರೂ ನಾವು ವರ್ಚುವಲ್ ಕ್ಯೂ ಟಿಕೆಟ್ ಬುಕ್ಕಿಂಗ್ ಮಾಡಿದ್ವಿ ಅಂದರೆ ಪ್ರತಿ ವರ್ಷ ಇರುತ್ತೆ. ಅಲ್ಲಿ ಹೋಗಿ ಡೇಟ್ ಸೆಲೆಕ್ಟ್ ಮಾಡೋದು, ಸಬ್ಮಿಟ್ ಕೊಡೋದು ಅಷ್ಟೇ ಇರುತ್ತೆ, ಬೇರೆ ಕೆಲಸ ಏನಿರೋದಿಲ್ಲ. ಬಟ್ ಯಾಕೆ ನೆಗ್ಲೆಕ್ಟ್ ಮಾಡಿಕೊಂಡು ಅಲ್ಲೋಗಿ, ಸೊ ಅಲ್ಲೂ ಅವ್ರ ಚೆಕಿಂಗ್ ಎಲ್ಲ ಇರುತ್ತೆ, ಅವರು ಟಿಕೆಟ್ ಕೊಡಬೇಕು, ಎಷ್ಟೋ ಜನ ಟಿಕೆಟ್ ಸಿಗಲ್ಲ, ರಶ್ ಇರುತ್ತೆ. ಆಮೇಲೆ ಅದು ತುಂಬ ಎತ್ತರದ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ತುಂಬ ಸೆಕೆ ಜಾಸ್ತಿ ಇರುತ್ತೆ. ಇವನ್ ಉಸಿರಾಟದ ತೊಂದರೆ ಆಗಿರ್ಬೋದು, ಏಜ್ ಆಗಿರೋರು ಬಂದಿರ್ತಾರೆ, ಮಕ್ಕಳುಗಳು ಬಂದಿರ್ತಾರೆ. ಸೊ ಯಾರಿಗೂ ತೊಂದರೆ ಆಗಬಾರ್ದು ಅಂದರೆ ದಯವಿಟ್ಟು ಯಾರೆಲ್ಲ ಯಾತ್ರೆಯನ್ನು ಮಾಡ್ತೀರಾ, ಅದರಲ್ಲೂ ಈ ಮಂಡಲ ಮಕರ ಕಾಲದಲ್ಲಿ ಯಾರೆಲ್ಲ ಶಬರಿಮಲೆ ಯಾತ್ರೆಯನ್ನು ಮಾಡ್ತೀರಾ, ದಯವಿಟ್ಟು ನಿಮ್ಮ ಟಿಕೆಟನ್ನು ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಸೈಡಲ್ಲಿ, ನೀವು ನೋಡ್ತಾ ಇದ್ದೀರಿ ಎಷ್ಟು ಪಂಪಾಯಿಂದನೇ ಎಷ್ಟು ರಶ್ ಇದೆ. ನಿಮಗೆ ಏನಂತ ಹೇಳಿದರೆ, ಅಲ್ಲಿ ಟಿಕೆಟ್ ತೊಗೊಳಕ್ಕೆ ಸ್ಪಾಟ್ ಬುಕ್ಕಿಂಗಿಗೆ ಕುತ್ಕೊಂಡಿರೋರು ಅಷ್ಟು ಜನ ಇದ್ದರೆ, ಟಿಕೆಟ್ ತೊಗೊಂಡು ಹೋಗ್ತಾ ಇರೋರು ಅಷ್ಟು ಜನ ಇದ್ದಾರೆ. ಹಿಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಡಲಿಕ್ಕೂ ಆಗೋದಿಲ್ಲ, ಅಷ್ಟು ಜನರು ಇದ್ದಾರೆ. ಸೊ ಹಾಗಾಗಿ ಟಿಕೆಟ್ ಆಲ್ಮೋಸ್ಟ್ ಅಲ್ಲಿ ಈ ತಿಂಗಳದ್ದು ಆನ್ಲೈನ್ ಬುಕ್ಕಿಂಗ್ ಮುಗ್ದಿದೆ. ಬಟ್ ಚೆಕ್ ಮಾಡ್ತಾ ಇರಿ, ಮಧ್ಯೆ ಕ್ಯಾನ್ಸಲ್ ಮಾಡಿರೋದು ಟಿಕೆಟ್ಗಳು ಸಿಗುತ್ತೆ. ನೀವಿನ್ನ ಹೋಗೋ ದೂರ ಇದೆ ಅಂದರೆ ಚೆಕ್ ಮಾಡ್ತಾ ಇರಿ, ನಿಮಗೆ ಟಿಕೆಟ್ ಸಿಗುತ್ತೆ ಖಂಡಿತವಾಗ್ಲೂ. ನೈಟ್ ಟೈಮಲ್ಲಿ ಆ ಥರ ಚೆಕ್ ಮಾಡಿ. ಹೋಗಿ ಬಂದಿರೋರ್ದು ಇರ್ಬೋದು ಅಥವಾ ಹೋಗದೇ ಇರೋರ್ದು ಕ್ಯಾನ್ಸಲ್ ಆಗುತ್ತೆ ಟಿಕೆಟ್ಗಳು. ಅದನ್ನು ನೀವು ನೋಡಿಕೊಂಡು ಬುಕ್ಕಿಂಗ್ ಮಾಡಿಕೊಂಡ್ರೆ ಸೊ ನಿಮಗೇ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ನಾನು ದೊಡ್ಡಪಾದ ಬಂದು ನಿಮಗೆ ಇವತ್ತಿಂದ ಓಪನ್ ಆಗುತ್ತೆ. ದೊಡ್ಡಪಾದ ಆ್ಯಕ್ಚುಲಿ ಇಷ್ಟು ಬೇಗ ಓಪನ್ ಮಾಡ್ತಾ ಇರಲಿಲ್ಲ, ಬಟ್ ಇವತ್ತಿಂದ ಅಂದರೆ 17ನೇ ತಾರೀಕಿಂದ ದೊಡ್ಡಪಾದ ಓಪನ್ ಆಗ್ತಾ ಇದೆ. ಇದು ಏನಂತ ಹೇಳಿದ್ರೆ ಏನೋ ಹೊಸದಾಗಿ ನವೀಕರಣವನ್ನು, ಸೊ ದೊಡ್ಡ ಪಾದದಲ್ಲಿ ಸ್ವಲ್ಪ ನವೀಕರಣವನ್ನು ಮಾಡಿದ್ದಾರೆ, ಹೊಸದಾಗಿ ಏನೋ ಮಾಡಿದ್ದಾರೆ, ಒಂದು ಅಪ್ಡೇಟ್ ಕೂಡ ಇದೆ. ಅದ್ರ ಬಗ್ಗೆ ಏನು ಸಂಪೂರ್ಣವಾದ ಮಾಹಿತಿ ನನಗೆ ಸಿಕ್ಕಿಲ್ಲ. ಸೊ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ನೀವೇನಾದರೂ ಯಾತ್ರೆಯನ್ನು ಮಾಡೋವಂಥವ್ರು ಟಿಕೆಟ್ ಬುಕ್ ಮಾಡ್ದಲೇ ಹೋಗಿದ್ದೀರಾ ಅಂತ ಹೇಳಿದರೆ, ಇವಾಗಿರೋ ರಶ್ ಜನಸಂಖ್ಯೆನ ನೋಡಿಕೊಂಡ್ರೆ ನಿಮಗೆ ಅಲ್ಲೇ ಬುಕ್ ಮಾಡ್ತೀರಂದರೆ ನಿಮಗೆ 1 ದಿನ 2 ದಿನ ಎಕ್ಸ್ಟ್ರಾ ಆಗ್ಬೋದು. ಅಷ್ಟು ಜನ ನಾನು ಅಂದ್ಕೊಂಡಿದ್ದೆ ಪ್ರತಿ ವರ್ಷ, ಲಾಸ್ಟ್ ಇಯರ್ ಅಷ್ಟು ಇರಲಿಲ್ಲ ಜನ ದೇವಸ್ಥಾನ ಓಪನ್ ಆದಾಗ ಇದ್ದರು, ಅನಂತರ ಜನ ಸ್ಟಾರ್ಟ್ ಆದರು. ಬಟ್ ಇವತ್ತು ದೇವಸ್ಥಾನ ಓಪನಿಂಗ್ ದಿನವೇ ಅಷ್ಟು ಜನ ಇದ್ದಾರೆ ಅಂತ ಹೇಳಿದರೆ, ಇದನ್ನು ಹೋಗ್ತಾ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾಯಿದ್ರು ನಿಮ್ಮ ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ. ಸುಮ್ಮನೆ ಅನಾವಶ್ಯಕ ನಿಮ್ಮ ಒಬ್ಬರ ಸಂಬಂಧ ನಿಮ್ಮ ಜೊತೆಗೆ ಬಂದಿರೋರ ಟೈಮನ್ನು ವೇಸ್ಟ್ ಮಾಡಬೇಡಿ. ಸಪೋಸ್ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನೀವು ಮಾಲೆ ಹಾಕಿ ವ್ರತ ಮಾಡೋದ್ರಿಂದನೂ ವ್ಯರ್ಥ ಆಗಿಬಿಡುತ್ತೆ. ಸೊ ಹಾಗಾಗಿ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಜೆರಾಕ್ಸನ್ನು ಕ್ಯಾರಿ ಮಾಡಿ ತೊಗೊಂಡೋಗಿ ಜೊತೆಗೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮಾಲೆ ಹಾಕಿರ್ತಕ್ಕಂಥ ಸ್ವಾಮಿಗಳು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಅಂತ ಹೇಳ್ತೀನಿ. ಅಲ್ಲೇನೋ ಕೇರಳದಲ್ಲಿ ಜ್ವರ ಅದು ಇದು ಅಂತ ಹೇಳ್ತಿದ್ದಾರೆ. ಬಟ್ ಇದು ಶಬರಿಮಲೆ ದೇವಸ್ಥಾನ ಓಪನ್ ಆಗ್ತಿದ್ದಂಗೆ ಅವರ ಒಂದು ಸ್ಟೇಟ್ಮೆಂಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕಡೆ ಇರಲಿ, ಅಯ್ಯಪ್ಪ ಇದ್ದಾನೆ, ಕಾಪಾಡ್ತಾನೆ. ಸೊ ಆದಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ತೀನಿ. ಇದೇ ಥರ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.